ಜಾತಿಗಣತಿ ವರದಿ ಜಾರಿಗೆ ಒಕ್ಕಲಿಗರ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬನ್ನಿ ಹಾಗಾದರೆ ಒಕ್ಕಲಿಗ ಶಾಸಕರು ಯಾರಿದ್ದಿರೋ ಬನ್ನಿ ಮಾತಾಡೋಣ ಅಂತ ಕರೆದಿದ್ರು. ಅವರ ನೇತೃತ್ವದಲ್ಲಿಯೇ ಮಹತ್ವದ ಸಭೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಕ್ಕಲಿಗ ಶಾಸಕರು ಎಂಎಲ್ಸಿಗಳ ಸಭೆ ನಡೀತಾ ಇದೆ. ಈಗ ಮೊದಲಿಂದಾನೂ ಕೂಡ ಕಾಂತರಾಜ್ ಅವರ ವರದಿಗೆ ಒಕ್ಕಲಿಗರಲ್ಲಿ ಸಾಕಷ್ಟು ವಿರೋಧ ಇದೆ. ಕ್ಯಾಬಿನೆಟ್ನಲ್ಲಿ ವರದಿ ಮಂಡನೆಯ ಬಳಿಕ ಮತ್ತಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸಮುದಾಯದ ಪರವಾಗಿ ನಿಲ್ಲಬೇಕಾ, ಸರ್ಕಾರದ ಪರ ನಿಲ್ಲಬೇಕಾ ಎನ್ನುವ ದ್ವಂದ್ವ ಅವರನ್ನು ಕಾಡ್ತಾ ಇರಬೇಕು. ಹೀಗಾಗಿ ಸಮುದಾಯದ ವಿಶ್ವಾಸವನ್ನು ಮೊದಲು ಪಡೆದುಕೊಳ್ಳೋಣ, ಅಭಿಪ್ರಾಯ ಸಂಗ್ರಹ ಮಾಡೋಣ, ಏಪ್ರಿಲ್ 17ರ ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸೋಣ ಅನ್ನೋ ಒಂದು ನಿಲುವಿಗೆ ಅವರು ಬಂದಂತೆ ಕಾಣಿಸ್ತಾ ಇದೆ. ಆದರೆ ಈ ಸಭೆಗೆ ಪ್ರಮುಖವಾಗಿ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಅವರೇ ಇಲ್ಲ, ಶಾಸಕರಾದ ಎಂ ಕೃಷ್ಣಪ್ಪನವರಿಲ್ಲ, ರಾಜೇಗೌಡರು ಶೃಂಗೇರಿ ಶಾಸಕರು ಅವರು ಕೂಡ ಗೈರಾಗಿದ್ದಾರೆ. ಇನ್ನು ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ನೋಡಿದ್ರೆ ಸಚಿವ ಚಲುವರಾಯಸ್ವಾಮಿ ಅವರಿದ್ದಾರೆ, ಎಂಸಿ ಸುಧಾಕರ್, ಡಿಕೆ ಸುರೇಶ್, ಟಿಬಿ ಜಯಚಂದ್ರ, ಶಿವಲಿಂಗೇಗೌಡ, ಮಾಗಡಿ ಬಾಲಕೃಷ್ಣ, ಗಣಿಗ ರವಿ, ಶಿವಶಂಕರ್ ರೆಡ್ಡಿ, ಪ್ರಿಯಾಕೃಷ್ಣ, ಶರತ್ ಬಚ್ಚೇಗೌಡ, ರಮೇಶ್ ಬಂಡಿಸಿದ್ದೇಗೌಡ, ನಂಜೇಗೌಡ, ಮಂಥರ್ಗೌಡ, ಬಿಎಲ್ ಶಂಕರ್, ಸುಬ್ಬಾರೆಡ್ಡಿ, ದಿನೇಶ್ ಗೂಳಿಗೌಡ, ಎಸ್.ಟಿ. ಸೋಮಶೇಖರ್, ಒಬಿಸಿ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ಮಾತು ಕೂಡ ಕೇಳಬೇಕಾಗತ್ತೆ ನಾವು. ಅವ್ರು ಹೇಳೋದು ಸಭೆಯಲ್ಲಿ ತಮ್ಮ ರಿಪೋರ್ಟ್ ಬಗ್ಗೆ ಜಯಪ್ರಕಾಶ್ ಹೆಗಡೆ ಅವರ ಮಾಹಿತಿ ಇದು. ನೋಡಿ, ನಾನು ಏನು ರಿಪೋರ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಜಾತಿಗಣತಿ ವರದಿ ನಾನು ಕೊಟ್ಟಿಲ್ಲ. ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ ಯಾವ್ಯಾವ ಸಮುದಾಯಗಳದ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರು ಹೇಗಿದ್ದಾರೆ ಆ ವರದಿ ಕೊಟ್ಟಿದ್ದೀನಿ. ಇದನ್ನು ಯಾರೂ ಕೂಡ ಜಾತಿಗಣತಿ ಅಂತ ತಿಳಿಯೋದು ಬೇಡ. ನಾನು ಕೂಲಂಕಷವಾಗಿ ಪರಿಶೀಲನೆ ಮಾಡಿಯೇ ರಿಪೋರ್ಟ್ ಕೊಟ್ಟಿದ್ದೀನಿ. ನಮ್ಮ ಜನಸಂಖ್ಯೆ ಕಡಿಮೆ ಅಂತ ಅನ್ನೋದು ಬೇಡ. ವರದಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿಯೇ ಕೊಟ್ಟಿದ್ದೇನೆ. ಮೀಸಲಾತಿ ಹೆಚ್ಚಳ ಮಾಡಿದ್ರೆ ಯಾರಿಗೂ ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗಲ್ಲ. ಅದರ ಬಗ್ಗೆನೇ ನಾನು ವರದಿಯಲ್ಲಿ ಉಲ್ಲೇಖ ಕೂಡ ಮಾಡಿದ್ದೀನಿ. ಎಲ್ಲ ಸಮುದಾಯಕ್ಕೂ ಮೀಸಲಾತಿ ಹೆಚ್ಚಲಿದೆ, ಒಬ್ಬರಿಗೆಲ್ಲ ಎಲ್ರಿಗೂ ಜಾಸ್ತಿ ಆಗುತ್ತೆ. ಇದರಿಂದ ಜಾತಿಗಣತಿ ರಾಜ್ಯ ಸರ್ಕಾರ ಮಾಡೋಕ್ಕೆ ಆಗಲ್ಲ, ಅದನ್ನು ಮುಂದೆ ಕೇಂದ್ರ ಸರ್ಕಾರ ಅದನ್ನು ಮಾಡುತ್ತೆ. ಇದು ಕೇವಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವರದಿ ಅಷ್ಟೇ. ಸಭೆಯಲ್ಲಿ ತಮ್ಮ ರಿಪೋರ್ಟ್ ಬಗ್ಗೆ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಮಾತಾಡಿದ್ದಾರೆ. ದೊಡ್ಡ ಮಾತೆಲ್ಲ ಆಡ್ತಾರೆ, ಅವ್ರ ಅನುಕೂಲಕ್ಕೆ ಏನೇನು ಅವ್ರು ಮಾತಾಡ್ತಾರೆ. ನಾವು ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂತ ತತ್ವ ಸಿದ್ಧಾಂತಗಳಿದೆ. ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಬಸವಣ್ಣವರ ಆಚಾರ ವಿಚಾರಗಳು ನಮ್ಮ ಪಕ್ಷದಲ್ಲಿ ಅಡಗಿದೆ. ಸಂವಿಧಾನದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋದು. ಸೊ ಪಕ್ಷದಲ್ಲಿ ಅನೇಕ ತೀರ್ಮಾನಗಳನ್ನು ನಾವು ಮಾಡ್ತೇವೆ. ಸೊ ಯಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಒದಗಿಸ್ಕೊಡೋಕೆ ನಮ್ದೇನು ಅಭ್ಯಂತರ ಇಲ್ಲ. ಸೊ ಕೇಂದ್ರದಲ್ಲಿ ಸಂವಿಧಾನದಲ್ಲಿ ಕೆಲವು ಕಾನೂನಿನಲ್ಲಿ ಯಾರ್ಯಾರೇನು ಕೆಲಸ ಮಾಡಬೇಕು ಅಂತ ಇದೆ. ಆ ನಿರ್ಬಂಧವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಸರ್ಕಾರ ಅನೇಕ ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ. ಇದರ ನಡುವೆ ಏನು ಒತ್ತಾಯ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಮತ್ತೊಮ್ಮೆ ವೈಜ್ಞಾನಿಕ ಸಮೀಕ್ಷೆ ಆಗಲೇಬೇಕು. ಇದೇ ವಿಚಾರದಲ್ಲಿ ಜಾತಿಗಣತಿ ವರದಿ ಜನರಿಗೆ ಇದೇ ಥರನೇ ಹೋಗ್ಬಿಟ್ಟಿದೆ. ಜಾತಿ ಗಣತಿ ಮಾಡಿದ್ದಾರೆ, ಜಾತಿ ಎಣಿಸಿದ್ದಾರೆ ಅಂತಲೇ ಹೋಗ್ಬಿಟ್ಟಿದೆ. ನಾವೇನಾದರೂ ಇವಾಗ ಸುಮ್ಮನೆ ಇದ್ದು ಬಿಟ್ರೆ ನಮ್ಮ ಜನ ನಮ್ಮನ್ನು ಬಿಡಲ್ಲ. ನಾವು ಸಮುದಾಯದ ಪರವಾಗಿಯೇ ಇರಬೇಕು. ಹಾಗಂತ ರಾಜ್ಯ ಸರ್ಕಾರವನ್ನು ಬಿಡೋಕ್ಕಾಗಲ್ಲ. ಇದಕ್ಕೆರಡಕ್ಕೂ ಒಂದೇ ದಾರಿ ಏನು ಅಂತ ಹೇಳಿದ್ರೆ ಮತ್ತೊಮ್ಮೆ ವೈಜ್ಞಾನಿಕ ಸಮೀಕ್ಷೆಗೆ ನಾವು ಒತ್ತಡ ತರೋಣ. ಸಭೆಯಲ್ಲಿ ಕೆಲವು ಶಾಸಕರು ಇಂಥ ಅಭಿಪ್ರಾಯವನ್ನು ತಿಳಿಸಿದ್ದಾರೆ.